ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕೂಡ ಅಕ್ರಮಗಳಿಗೂ ಕಡಿವಾಣ, ಹಾಳಾಗೋದಕ್ಕೂ ಅವಕಾಶ ಇಲ್ಲ, ಕಳೆದು ಹೋಗೋದಕ್ಕೂ ಅವಕಾಶ ಇಲ್ಲ. ಜನ ಅವ್ರ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಸರ್ಟಿಫೈಡ್ ಕಾಪಿಯನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನೊಂದು ಉದಾಹರಣೆ ನಿಮ್ಗೆ ಕೊಡೋದಾದ್ರೆ, ನಾವು ಈ ದಾಖಲೆಗಳನ್ನ ನಕಲಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿ ಆಸ್ತಿಗಳನ್ನ ಲಪ್ತಾಯಿಸುವಂತದ್ದು ನಡೀತಾ ಇದೆ. ಇಂಪರ್ಸನೇಷನ್ ಮಾಡೋದ್ರ ಮುಖಾಂತರ ಅದಕ್ಕೆ ಬ್ರೇಕ್ ಹಾಕ್ಬೇಕು ಅಂತ RTC ಯಲ್ಲಿ ಎಲ್ಲಾ ಜಮೀನಿನ ಮಾಲೀಕರ ಹೆಸರಿಗೆ ಆಧಾರ್ ಅನ್ನ ಜೋಡಣೆ ಮಾಡುವಂತದನ್ನ ಮಾಡಿದೆ. ಇದರಿಂದ ಎಷ್ಟೋ ಅಕ್ರಮಗಳಿಗೆ ಕಡಿವಾಣ ಹಾಕಬೇಕಾಗಿದೆ. ಅದರಿಂದ ಲಿಟಿಗೇಷನ್ ಅವಾಯ್ಡ್ ಆಗುತ್ತೆ, ಕೋರ್ಟ್ ಕೇಸುಗಳು ಅವಾಯ್ಡ್ ಆಗುತ್ತೆ, ಜನಗಳ ಭಾವನೆ ತಪ್ಪುತ್ತೆ, ಮತ್ತೆ ಎಲ್ಲದಕ್ಕಿಂತ ವಂಚನೆ ನಿಲ್ಲುತ್ತೆ. ಅದು ಮಾಡುವಾಗ ನಮ್ಗೆ ಕಂಡು ಬಂದದ್ದು ರಾಜ್ಯದಲ್ಲಿ ಸುಮಾರು 49 ಲಕ್ಷ ಜಮೀನುಗಳಿಗೆ 49 ಲಕ್ಷ 2120 ಜಮೀನುಗಳು ಮೃತರ ಹೆಸರಿನಲ್ಲೇ ಮುಂದುವರೆದಿದ್ದಾವೆ. ಇದನ್ನ ಹೊಂದಿರುವವರ ಹೆಸರಿನಲ್ಲಿ ಆಸ್ತಿಗಳು ಮುಂದುವರೆದಿದ್ದಾವೆ. ಇವೆಲ್ಲವನ್ನು ಕೂಡ ನಾವೀಗ ಕಲೆಕ್ಟ್ ಮಾಡಿ ಅವೆಲ್ಲವನ್ನ VA ಅವರುಗಳಿಗೆ ಅವರವರ ಜುರಿಸ್ಟಿಕ್ಷನ್ ಪ್ರತಿಯೊಬ್ಬ VAಗೆ ಕಳಿಸ್ಕೊಟ್ಟು ನಮ್ಮ VAಗಳೇ ಈಗ ಜನಗಳ ಮನೆ ಬಾಗಿಲಿಗೆ ಹೋಗಿ ಯಾರು ಮೂಲ ಮಾಲೀಕರು ಮೃತರಾಗಿದ್ದಾರೆ ಅವರ ಕಾನೂನುಬದ್ಧ ವಾರಸುದಾರರಿಗೆ ಖಾತೆಯನ್ನ ಬದಲಾವಣೆ ಮಾಡಿಕೊಡ್ತಕ್ಕಂತಹ ಈ ಪಾವತಿ ಆಂದೋಲನವನ್ನ ರಾಜ್ಯದಲ್ಲಿ ನಾವು ನಡೆಸ್ತಾ ಇದ್ದೇವೆ. ಇಷ್ಟು ದಿನ ಜನ ಬಂದು ನಮ್ಗೆ ಅರ್ಜಿ ಕೊಡ್ಬೇಕಾಗಿತ್ತು, ಅದರಲ್ಲೂ ಬಹಳ ದೂರುಗಳಿತ್ತು, ಬಹಳ ಕಂಪ್ಲೇಂಟ್ಸ್ ಇದ್ರ ಬಗ್ಗೆ ಪಾವತಿ ಖಾತೆ ಮಾಡ್ಕೊಳ್ಳೋದಕ್ಕೆ ಬಹಳ ನಿಮ್ಮವರು ತೊಂದರೆ ಕೊಡ್ತಾರೆ ಅಂತ ಹೇಳಿ ಈಗ ನಾವೇ ಜನರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೇವೆ. 16 ವರ್ಷಗಳಿಂದ ಎಷ್ಟು ಬಾಕಿ ಇದೆ ಅಂದ್ರೆ ಎಷ್ಟು ಮಾಡಿದ್ರೂ ಸಾಲದು, ಅಷ್ಟು ಕೆಲಸ ಇದೆ. ಇನ್ನೂ ವೇಗವಾಗಿ ಮಾಡಬೇಕು ಅಂತ ನಾನು ಇವತ್ತು ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೆ. ಈ ಹಿಂದೆ 2017ರಿಂದ 2020 ನಡುವೆ ರಾಜ್ಯದಲ್ಲಿ 63 ಹೊಸ ತಾಲೂಕುಗಳು ಘೋಷಣೆ ಆಗಿದೆ. ಇದರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ, ತದನಂತರ ಕುಮಾರಸ್ವಾಮಿ ಅವರು, ತದನಂತರ ಮಾನ್ಯ ಯಡಿಯೂರಪ್ಪನವರು ಈ ಸಂದರ್ಭದಲ್ಲಿ ಒಟ್ಟು 63 ಹೊಸ ತಾಲೂಕುಗಳನ್ನ ಘೋಷಣೆ ಮಾಡಿದ್ರು. ಆದ್ರೆ ಘೋಷಣೆ ಮಾಡಿದಂತ ಹೊಸ ತಾಲೂಕಿಗೆ ಬೇಕಾದಂತಹ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕೆಲಸ ಹಿಂದಿನ ಸರ್ಕಾರದವರು ಮಾಡಲಿಲ್ಲ. ಹಾಗಾದ್ರೆ ಏನು ಅಂತ ಕೇಳ್ಬೋದು. ಬೇಸಿಕ್ ನೆಸೆಸಿಟಿ ಅಂದ್ರೆ ಒಂದು ತಾಲೂಕಾ ಕಚೇರಿ ಆದ್ರೂ ಇರಬೇಕು. ಯಾಕೆಂದ್ರೆ ತಹಶೀಲ್ದಾರರು, ಸರ್ವೆ, ಇವರು ಅವರು ಖಜಾನೆ ಎಲ್ಲಿ ಕೂತ್ಕೋಬೇಕು, ಒಂದು ಕಚೇರಿನೇ ಇಲ್ಲ ಅಂತ ಹೇಳಿದ್ರೆ ಹೊಸ ತಾಲೂಕು ಮಾಡಿ ಅದಕ್ಕೆ ಏನ್ ಅರ್ಥ ಬಂದಂಗಾಯ್ತು. ಸೊ ಹೋದ ಸರ್ಕಾರದಲ್ಲಿ ಇದ್ದ ಅವಧಿಯಲ್ಲಿ ಅವರು ಬರೀ 14 ಮಾತ್ರ ಹೊಸ ತಾಲೂಕುಗಳಿಗೆ ತಾಲೂಕು ಆಡಳಿತ ಕಚೇರಿಯನ್ನ ಸ್ಯಾಂಕ್ಷನ್ ಮಾಡಿದ್ರು. ಒಟ್ಟು ಹೊಸ ತಾಲೂಕು 63, ಆದ್ರೆ ಕಚೇರಿ ಮಂಜೂರಾಗಿದ್ದು ಬರೀ 14 ತಾಲೂಕಿಗೆ ಮಾತ್ರ. ನಮ್ಮ ಸರ್ಕಾರ ಬಂದ ಕೂಡಲೇ ಕನಿಷ್ಠ ಅವರಿಗೆ ತಾಲೂಕು ಕಚೇರಿ ಆದ್ರೂ ನಾವು ಮಾಡಬೇಕು ಅಂತ ಹೇಳಿ ಅದಕ್ಕೆ ಪ್ರಜಾಸೌಧ ಅಂತ ಒಂದು ಹೆಸರನ್ನ ಕೊಟ್ಟು ಬಾಕಿ ಇದ್ದಂತ 49 ತಾಲೂಕಲ್ಲೂ ಕೂಡ ನಾವು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇವೆ. ರಿಪೀಟ್ ಮಾಡ್ತೇನೆ, 63 ತಾಲೂಕಲ್ಲಿ ಹೋದ ಸರ್ಕಾರ ಮಂಜೂರು ಮಾಡಿದ್ದು ಬರೀ 14 ತಾಲೂಕಿಗೆ ಪ್ರಜಾಸೌಧ ಕೊಟ್ಟಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಬಾಕಿ ಇರುವಂತಹ 47 ತಾಲೂಕುಗಳಿಗೆ ಈಗ ಪ್ರಜಾಸೌಧವನ್ನು ಮಂಜೂರು ಮಾಡಿದ್ದೇವೆ. ಟೆಂಡರ್ ಆಗಿದೆ, ಕೆಲವು ಕಡೆ ಕೆಲಸನೂ ಆರಂಭ ಆಗಿದೆ. ಬಹುಶಃ ಇನ್ನ 1-1.5 ವರ್ಷದಲ್ಲಿ ಅವೆಲ್ಲ ಅಗತ್ಯ ಮೂಲಭೂತ ಸೌಕರ್ಯ ಕೊಡುವಂತ ಕೆಲಸವನ್ನ ಫರ್ನಿಶ್ಡ್ ಆಫೀಸ್ ಮಾಡಿಕೊಡುವಂತ ಕೆಲಸ ಸಮರೋಪಾದಿಯಲ್ಲಿ ನಮ್ಮ ಸರ್ಕಾರ ಮಾಡ್ತಾ ಇದೆ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ, ನಾಗರಿಕ ಬಂಧುಗಳೇ, ಏನು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಕೆರೆಗಳು ನೀರು ನೀರಾವರಿ ಹೋರಾಟವನ್ನ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇವತ್ತಿಗೆ 3 ದಿನ ಪೂರೈಸಿದ್ದು ಧರಣಿ ಸತ್ಯಾಗ್ರಹ ಮುಂದುವರಿದೆ. ಸರ್ಕಾರದಿಂದ ಇದುವರೆಗೂ ಯಾವುದೇ ಭರವಸೆ ಆಗಲಿ ಯಾವುದೇ ವಿಚಾರ ಬಂದಿಲ್ಲ. ಹಾಗಾಗಿ
ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಿರಂತರವಾಗಿ ಮುಂದುವರಿಸಿದೆ. ನಮ್ಮ ಬಯಲುಸೀಮೆ ಎಲ್ಲ ತಾಲೂಕಿನ ಮಣ್ಣಿನ ಕೆರೆಗಳು ಕೇಂದ್ರ ಸರ್ಕಾರ 5,300 ಕೋಟಿ ಹಣ ಕೊಡಬೇಕು ಮತ್ತು ರಾಜ್ಯ ಸರ್ಕಾರ ಬರುವ ಬಜೆಟ್ನಲ್ಲಿ 5,000 ಕೋಟಿ ಇಟ್ಟು ತುರ್ತಾಗಿ ಕಾಮಗಾರಿ ಮುಗಿಸಿ ಎಲ್ಲ ಮಣ್ಣಿನ ಕೆರೆಗಳು ನೀರು ಅಂತ ಹೇಳಿ ನಾವು ಒತ್ತಾಯ ಕೊಡ್ತಾ ಈಗ 3 ದಿವಸದಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆದಿದೆ. ಹಾಗಾಗಿ ಸರ್ಕಾರ ಕೂಡಲೇ ನಮ್ಮ ಒತ್ತಾಯಗಳ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಯುವ ಮಿತ್ರರು, ಯುವಕರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಲ್ಲಿಂದ ಪಾದಯಾತ್ರೆಯನ್ನು ಬರುವ 12ನೇ ತಾರೀಕು ಶುರು ಮಾಡ್ತೀವಿ. ಎಲ್ಲರೂ ಎಂದು ಬಂದು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ನಮಸ್ಕಾರ. GST ಅಂತ ತಂದಿದಾರಲ್ಲ, ಒಬ್ಬ ಮನುಷ್ಯನಿಗೆ ಹುಟ್ಟಿಂದ ಸಾವರೆಗೂ ಅವರ ರಕ್ಷಣೆಗೆ ಬರಬೇಕು. ಆದ್ರೆ ಒಂದು ಉದಾಹರಣೆಗಳನ್ನು ಹೇಳ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಹುಟ್ಟಿದ ತಕ್ಷಣ ವ್ಯಾಕ್ಸಿನ್ ಕೊಡೋದಕ್ಕೆ 5% GST. ಇವತ್ತು ಹುಟ್ಟಿದ ತಕ್ಷಣ ಅವ್ನು ಸೀರಿಯಲ್ ಫುಡ್ ಕೊಡೋದಕ್ಕೆ 8% GST. ಅವ್ನು ಹುಟ್ಟಿರೋನಿಗೆ ಮಗುಗೆ ಡಯಾಪರ್ ಹಾಕಿದ್ರೆ 12% GST. ಅವ್ನು ಹುಟ್ಟಿರೋನು ಇವತ್ತು ಓದ್ಲಿಕ್ಕೆ ಹೋದ್ರೆ ಸ್ಕೂಲ್ ಯೂನಿಫಾರ್ಮ್ಗೆ 5% GST. ಅವ್ನಿಗೆ ಶೂ ಹಾಕಿದ್ರೆ 7% GST. ಅವ್ನಿಗೆ ಏನಾದ್ರು ಓದ್ಲಿಕ್ಕೆ ಆನ್ಲೈನ್ ಅಲ್ಲಿ ಸ್ಮಾರ್ಟ್ ಫೋನ್ ಕೊಟ್ಟಿದ್ರೆ 10% GST. ಇವತ್ತು ರೀಚಾರ್ಜ್ ಮಾಡ್ಲಿಕ್ಕೂ ಒಂದು 8% GST. ಬ್ರಾಡ್ ಬ್ಯಾಂಡ್ ಆನ್ಲೈನ್ ಅಲ್ಲಿ ನಾವು ಕ್ಲಾಸ್ ಹೇಳಲಿಕ್ಕೆ ಹೊರಟಿದ್ದ ಸಂದರ್ಭದಲ್ಲಿ 12% GST. ಇವತ್ತು ಅವರು ಏನಾರು ಹೋಗಿ ಹಾಸ್ಟೆಲ್ ಹೋಗಿ ಸೇರ್ಕೊಂಡ್ರೆ PG ಹಾಸ್ಟೆಲ್ ಅವ್ನು ಕಟ್ಟಂತ ದುಡ್ಡು ಅದು ಸಾಲದ ಹೊರೆಯಲ್ಲಿ ಕಟ್ತಾ ಇರ್ತಾರೆ. ಅದರಲ್ಲಿ GST ತೆಗೆದುಕೊಂಡು ಬಿಜೆಪಿ ಸರ್ಕಾರ ನಡೆಸ್ತಾ ಇರೋಂಥದ್ದು. ಇವತ್ತು ಅವನು ಹೋಗಿ ಏನಾದ್ರು ವಿದ್ಯಾಭ್ಯಾಸಕ್ಕೋಸ್ಕರ ಲೋನ್ ತೆಗೆದುಕೊಂಡ್ರೆ ಸ್ಟೂಡೆಂಟ್ ಲೋನ್ ಮೇಲೂ GST ಇರೋಂಥ ವಿಚಾರ ಅವ್ರಿಗೆ ಗೊತ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಅವನೇನಾದ್ರೂ ತನ್ನ ಉನ್ನತ ಸ್ಥಾನಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಲ್ಯಾಪ್ಟಾಪ್ ತೆಗೆದುಕೊಂಡ್ರು ಅದಕ್ಕೂ GST. ಹಾಗೇನೆ ಅವನೇನಾದ್ರು ಪ್ರಮೋಷನ್ ತಗೊಂಡ್ಕೊಂಡು ಸಂಬಳ ಜಾಸ್ತಿ ಆದ್ರೆ ಅದಕ್ಕೂ GST. ವರ್ಕ್ ಫ್ರಮ್ ಹೋಮ್ ಅಂತ ಇಂಟರ್ನೆಟ್ ತೆಗೆದುಕೊಂಡ್ರು GST ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಪ್ರತಿಯೊಂದು ಅವನು ಮದುವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವನು ಒಡವೆಯನ್ನು ತೆಗೆದುಕೊಂಡ್ರು ಅದ್ರ ಮೇಲೆ GST. ಅವನೇನಾದ್ರು ಹನಿಮೂನ್ ಹೋಗಿ ರೆಸಾರ್ಟ್ಗೆ ಹೋದ್ರು ಅದಕ್ಕೂ GST ಹಾಕಂತ ಒಂದು ಪಾಪದ ಕೆಲಸವನ್ನ ಇವತ್ತು ಬಿಜೆಪಿ ಅವ್ರು ಮಾಡ್ತಾ ಇದ್ದಾರೆ. ಅವನು ರಿಟೈರ್ಮೆಂಟ್ ಆಗಿ ಪೆನ್ಷನ್ ತೆಗೆದುಕೊಂಡ್ರು ಅದ್ರ ಮೇಲೂ GST ಇದೆ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಅವರು ತಂದೆ ತಾಯಿಗಳು ಬಹಳಷ್ಟು ವಯಸ್ಸಾದಂತ ಸಂದರ್ಭದಲ್ಲಿ ಮೆಡಿಸಿನ್ ತೆಗೆದುಕೊಂಡು ಹೋಗೋದ ಸಂದರ್ಭದಲ್ಲೂ ಅದ್ರ ಮೇಲೆ GST ಇರೋಂಥ ವಿಚಾರನ ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅವನೇನಾದ್ರೂ ಕೊನೆಗೆ ಸತ್ತು ಅವರ ಮಕ್ಕಳುಗಳು ಆಬಿಚೇರಿಯಲ್ಲಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅದಕ್ಕೂ GST ಇದೆ ಮಾನ್ಯ ಸಭಾಧ್ಯಕ್ಷರು. ಯಾವ ರೀತಿ ಇವರು ಟ್ಯಾಕ್ಸ್ ಹೊರೆ ಹಾಕೊಂಡು ಟ್ಯಾಕ್ಸ್ ಟೆರರಿಸಂ ಮಾಡ್ತಿರಂತ ಬಿಜೆಪಿ ಸರ್ಕಾರಕ್ಕೆ ಯಾವ ರೀತಿ ನಾವು ಈ ಪ್ರೋತ್ಸಾಹ ಕೊಡಬೇಕು? ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.